ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ತನು ಫ್ಯಾಷನ್ ಚಾನೆಲ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು 32 ಸೈಜ್ ಸಿಂಪಲ್ 4 ಡಾಟ್ಸ್ ಬ್ಲೌಸ್ ನ ಎಟ್ ಎ ಟೈಮ್ ಫ್ರಂಟ್ ಅಂಡ್ ಬ್ಯಾಕ್ ಎರಡನ್ನು ಜೊತೆಯಲ್ಲೇ ಕಟಿಂಗ್ ಮಾಡ್ಕೊಳ್ಳೋದು ಹೇಗೆ ಅಂತ ಇನ್ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಯಾರೆಲ್ಲ ನನ್ನ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಲೈಕ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಎಷ್ಟು ಯೂಸ್ಫುಲ್ ಆಯ್ತು ಅಂತ ಕಮೆಂಟ್ಸ್ ಮಾಡೋದನ್ನ ಮರಿಬೇಡಿ. ಬನ್ನಿ ಕಟಿಂಗ್ ಅನ್ನ ಶುರು ಮಾಡೋಣ. ಸ್ಲೀವ್ಸ್ ನ ಕಟ್ ಮಾಡಿ ಉಳಿದಿರೋ ಫ್ಯಾಬ್ರಿಕ್ ಅನ್ನ ಈ ರೀತಿ ಫೋಲ್ಡ್ ಮಾಡಿಕೊಂಡು ಓಪನ್ ಸೈಡ್ ನಮ್ಮ ಅಪೋಸಿಟ್ ಸೈಡ್ ಹಾಗೆ ಕ್ಲೋಸ್ಡ್ ಸೈಡ್ ನಮ್ಮ ಕಡೆ ಇರೋ ತರ ಸೆಟ್ ಮಾಡ್ಕೋಬೇಕು. ಈ ತರ ಸೆಟ್ ಮಾಡ್ಕೊಂಡ್ ಆದ್ಮೇಲೆ ಇಲ್ಲಿ ಒಂದು ಮಾರ್ಜಿನ್ಗೋಸ್ಕರ ಅರ್ಧ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈ ರೀತಿ ಒಂದು ಸ್ಟ್ರೇಟ್ ಲೈನ್ ಅನ್ನ ಡ್ರಾ ಮಾಡ್ಕೋಬೇಕು. ಅದಾದ್ಮೇಲೆ ನಮಗೆ ರೆಡಿ 14 ಇಂಚ್ ಬೇಕು. ಸೊ 14 ಮತ್ತೆ ಹಾಫ್ ಇಂಚ್ ಸ್ಟಿಚಿಂಗ್ಗೋಸ್ಕರ ಮಾರ್ಕ್ ಮಾಡಿಕೊಂಡು ಈ ರೀತಿ 14 ಅಂಡ್ ಹಾಫ್ಗೆ ಒಂದು ಮಾರ್ಕಿಂಗ್ ಅನ್ನ ಮಾಡಿಕೊಂಡು ಅದನ್ನ ಫೋಲ್ಡ್ ಮಾಡಿ ಈ ರೀತಿ ನೀಟಾಗಿ ಸೆಟ್ ಮಾಡ್ಕೋಬೇಕು. ನೋಡಿ, ಈ ತರ ನೀಟಾಗಿ ಸೆಟ್ ಮಾಡ್ಕೊಂಡು ಆದ್ಮೇಲೆ ನೆಕ್ಗೆ 2 ಇಂಚ್ ಮಾರ್ಕ್ ಮಾಡಿಕೊಂಡು ಅದಾದ ನಂತರ ನಮ್ಮ ಶೋಲ್ಡ್ರಿಗೆ 5.25 ಇಂಚನ್ನ ಮಾರ್ಕ್ ಮಾಡ್ಕೋಬೇಕು. ಅದಾದ್ಮೇಲೆ ಕೆಳಭಾಗದಿಂದ ಒಂದು ಅರ್ಧ ಇಂಚಿಗೆ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ 3.25 ಇಂಚಿಗೆ ಒಂದು ಮಾರ್ಕ್ ನ ಮಾಡಿಕೊಂಡು ಅಲ್ಲಿಂದ ಡೌನ್ ನೆಕ್ ವಿಡ್ತ್ 2.25 ಇಂಚಿಗೆ ಒಂದು ಮಾರ್ಕ್ ಹಾಕಿ ಬಾಕ್ಸ್ ಶೇಪ್ ಅನ್ನ ನಾವು ಡ್ರಾ ಮಾಡ್ಕೋಬೇಕು. ಇಲ್ಲಿ ನಮಗೆ ಬ್ರಾಡ್ ನೆಕ್ ಬೇಕು ಅಂದ್ರೆ ಈ ಲೈನ್ ಇಂದ ಔಟ್ ಸೈಡ್ಗೆ ಬ್ರಾಡ್ ಆಗಿ ಕರ್ವ್ ಅನ್ನ ಡ್ರಾ ಮಾಡ್ಕೋಬೇಕು. ಇಲ್ಲ ನಮಗೆ ನಾರ್ಮಲ್ ಬ್ರಾಡ್ ಸಾಕು ಅಂದ್ರೆ ಡ್ರಾ ಮಾಡ್ಕೊಂಡಿರೋ ಆ ಲೈನ್ ಮೇಲೆನೆ ಈ ರೀತಿ ಕರ್ವ್ ಶೇಪ್ ನ ಹಾಕೋಬೇಕು. ಕಸ್ಟಮರ್ ಇಂಟ್ರೆಸ್ಟ್ ಮೇಲೆ ನೀವು ಡಿಸೈಡ್ ಮಾಡಿಕೊಂಡು ನೆಕ್ ಶೇಪ್ ಅನ್ನ ಡ್ರಾ ಮಾಡ್ಕೋಬೇಕು. ಈ ರೀತಿ ನೆಕ್ ಶೇಪ್ ಡ್ರಾ ಮಾಡ್ಕೊಂಡಾದ್ಮೇಲೆ ಆರ್ಮ್ ಹೋಲ್ ಡೌನಿಗೆ 5.25 ಇಂಚನ್ನ ಮಾರ್ಕ್ ಮಾಡಿಕೊಂಡು ಚೆಸ್ಟ್ ವಿಡ್ತ್ 32 ಡಿವೈಡೆಡ್ ಬೈ 4 ಇಸ್ ಈಕ್ವಲ್ ಟು 8 ಅಂದರೆ 8 ಇಂಚಿಗೆ ಮಾರ್ಕ್ ಮಾಡಿಕೊಂಡು 2 ಇಂಚ್ ಮಾರ್ಜಿನ್ಗೆ ಮಾರ್ಕ್ ಹಾಕೋಬೇಕು. ಈ ರೀತಿ ಆರ್ಮ್ ಹೋಲ್ ಡೌನ್ ಮಾರ್ಕಿಂದ 1 ಇಂಚಿಗೆ ನಾವು ಒಂದು ಮಾರ್ಕನ್ನು ಮಾಡಿಕೊಂಡು ಈ ರೀತಿ ನೀಟಾಗಿ ಆರ್ಮ್ ಹೋಲ್ ಕರ್ವ್ ಶೇಪನ್ನು ಡ್ರಾ ಮಾಡ್ಕೋಬೇಕು. ಬಿಗಿನರ್ಸ್ಗೆ ಆರ್ಮ್ ಹೋಲ್ ಶೇಪ್ ಡ್ರಾ ಹೇಗೆ ಮಾಡ್ಕೋಬೇಕು ಅನ್ನೋದನ್ನು ಕಂಪ್ಲೀಟ್ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇನ್ನು ವೆಸ್ಟ್ ವಿಡ್ತು 7 ಇಂಚ್ ಪ್ಲಸ್ 1 ಇಂಚ್ ಬ್ಯಾಕ್ ಡಾಟ್ಗೆ ಹಾಗೆ ಮಾರ್ಜಿನ್ಗೆ 2 ಇಂಚನ್ನು ಮಾರ್ಕ್ ಮಾಡಿಕೊಂಡು ಈ ರೀತಿ ಚೆಸ್ಟ್ ವೆಸ್ಟ್ ಮಾರ್ಕ್ಗೆ ಸ್ಟ್ರೇಟ್ ಲೈನ್ ಅನ್ನು ಡ್ರಾ ಮಾಡ್ಕೋಬೇಕು. ಅದಾದ್ಮೇಲೆ ವೆಸ್ಟ್ ವಿಡ್ತ್ ನ ಎಕ್ಸಾಕ್ಟ್ ಹಾಫ್ಗೆ ಮಾರ್ಕ್ ಮಾಡಿಕೊಂಡು ಬ್ಯಾಕ್ ಡಾಟ್ ಪಾಯಿಂಟ್ ನ ಮಾರ್ಕ್ ಮಾಡ್ಕೋಬೇಕು. ಡಾಟ್ ಲೆಂತ್ ನ 3.25 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಈ ರೀತಿ ಸ್ಟ್ರೇಟ್ ಲೈನ್ ಅನ್ನ ಡ್ರಾ ಮಾಡ್ಕೋಬೇಕು. ಈ ರೀತಿ ಸ್ಟ್ರೇಟ್ ಲೈನ್ ಅನ್ನ ಡ್ರಾ ಮಾಡ್ಕೊಂಡಾದ್ಮೇಲೆ ಅದರ ಎರಡೂ ಕಡೆಯಲ್ಲಿ ಹಾಫ್ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಎರಡೂ ಕಡೆ ಈ ರೀತಿ ಹಾಫ್ ಇಂಚನ್ನ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಒಂದು ಕ್ರಾಸ್ ಲೈನ್ ಅನ್ನ ಎರಡೂ ಕಡೆ ಕ್ರಾಸ್ ಲೈನ್ ಅನ್ನ ಡ್ರಾ ಮಾಡ್ಕೋಬೇಕು. ಈ ರೀತಿ ಕ್ರಾಸ್ ಲೈನ್ ಅನ್ನ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಆರ್ಮ್ ಹೋಲಲ್ಲಿ ರಿಂಕಲ್ಸ್ ಬೀಳಬಾರ್ದು ಅನ್ನೋ ಕಾರಣಕ್ಕೆ ಈ ಮಾರ್ಜಿನ್ ಎಂಡ್ ಇಂದ 3.25 ಇಂಚಿಗೆ ಒಂದು ಮಾರ್ಕ್ ಅನ್ನ ಮಾಡಿಕೊಂಡು ಈ ಮಾರ್ಕ್ ಇಂದ ಬ್ಯಾಕ್ ಡಾಟ್ ಪಾಯಿಂಟ್ಗೆ ಕ್ರಾಸ್ ಲೈನ್ ಅನ್ನ ಡ್ರಾ ಮಾಡ್ಕೋಬೇಕು. ಅದೇ ರೀತಿ ನೆಕ್ ಹತ್ರ ಹಾಫ್ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಶೋಲ್ಡರ್ ಕಡೆಯಿಂದ ಈ ರೀತಿ ಕ್ರಾಸ್ ಲೈನ್ ಅನ್ನ ಡ್ರಾ ಮಾಡ್ಕೋಬೇಕು. ಸೊ ಇವಾಗ ನಮ್ಮ ಬ್ಯಾಕ್ ಪಾರ್ಟ್ ಮಾರ್ಕಿಂಗ್ ಕಂಪ್ಲೀಟ್ ಆಗಿದೆ. ಬ್ಯಾಕ್ ಅಂಡ್ ಫ್ರಂಟ್ ಪಾರ್ಟ್ ಎರಡನ್ನು ಎಟ್ ಎ ಟೈಮ್ ನಾವು ಕಟಿಂಗ್ ಮಾಡ್ಕೋಬೇಕು ಅಂದ್ರೆ ಬ್ಯಾಕ್ ಪಾರ್ಟ್ಗಿಂತ ಫ್ರಂಟ್ ಪಾರ್ಟ್ 1.5 ಇಂಚ್ ಜಾಸ್ತಿ ಇರಬೇಕು. ಸೊ 1.5 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಒಂದು ಸ್ಟ್ರೇಟ್ ಲೈನ್ ಅನ್ನ ಡ್ರಾ ಮಾಡ್ಕೋಬೇಕು. ಆಸ್ ವೆಲ್ ಆಸ್ ವಿಡ್ತ್ ಅಲ್ಲಿ ಕೂಡ ಬ್ಯಾಕ್ ಪಾರ್ಟ್ಗಿಂತ ಫ್ರಂಟ್ ಪಾರ್ಟ್ ಅಲ್ಲಿ 3.25 ಇಂಚು ಜಾಸ್ತಿ ಇರಬೇಕಾಗಿರೋದ್ರಿಂದ ನೆಕ್ ಟು
ಆರ್ಮ್ ಹೋಲ್ ಶೇಪ್ವರೆಗೆ ಮಾತ್ರ ಬ್ಯಾಕ್ ಆ್ಯಂಡ್ ಫ್ರಂಟ್ ಪಾರ್ಟನ್ನು ಎಟ್ ಎ ಟೈಮ್ ಕಟ್ಟಿಂಗ್ ಮಾಡಿ, ಸೈಡಲ್ಲಿ ಕಟ್ಟಿಂಗ್ ಮಾಡದೆ ಹಾಗೆ ಇಡಿ. ಬಿಕಾಸ್ ಯಾವತ್ತೂ ನೆನಪಲ್ಲಿರಲಿ, ಬ್ಯಾಕ್ ಮತ್ತು ಫ್ರಂಟ್ಗೆ 3/4 ಇಂಚು ನೀವು ಎಕ್ಸ್ಟ್ರಾ ತಗೊಂಡಾಗ ಮಾತ್ರ ವೇರಿಯೇಷನ್ ಬರದೆ ಪರ್ಫೆಕ್ಟ್ ಫಿನಿಶಿಂಗ್ ಬರೋದು. ಸೊ ಈ ರೀತಿ ಕಟ್ಟಿಂಗ್ ಮಾಡಿ ಆದಮೇಲೆ ನಮಗೆ ಫ್ರಂಟ್ ಪಾರ್ಟಲ್ಲಿ ಹುಕ್ಪಟ್ಟಿ ಕಾಜಾಪಟ್ಟಿಗೋಸ್ಕರ ಒಂದು 1/4 ಇಂಚ್ ಎಕ್ಸ್ಟ್ರಾ, ಆರ್ಮೋಲ್ ಶೇಪ್ ಸೈಡಲ್ಲಿ ಒಂದು 1/2 ಇಂಚ್ ಎಕ್ಸ್ಟ್ರಾ, ಓವರಾಲ್ 3/4 ಇಂಚು ಫ್ರಂಟ್ ಸೈಡಲ್ಲಿ ಎಕ್ಸ್ಟ್ರಾ ಬೇಕಾಗಿರೋದ್ರಿಂದ ನಾವು ಒರಿಜಿನಲ್ ಬ್ಯಾಕ್ ಮಾರ್ಕನ್ನು ಫ್ರಂಟ್ ಫ್ಯಾಬ್ರಿಕ್ ಪಾರ್ಟ್ ಮೇಲೆ ಮಾರ್ಕ್ ಮಾಡಿಕೊಂಡು ಬ್ಯಾಕ್ ಪಾರ್ಟನ್ನು ಮಾತ್ರ ಕಟ್ ಮಾಡಿ ತೆಗೆಯೋಣ. ಫ್ರಂಟ್ ಪಾರ್ಟ್ ಮಾರ್ಕಿಂಗನ್ನು ಮತ್ತೆ ನೋಡೋಣ. ಈಗ ಬ್ಯಾಕ್ ಪಾರ್ಟನ್ನು ಈ ರೀತಿ ಕಟ್ ಮಾಡಿ ತೆಗೆದ ಮೇಲೆ ನೆಕ್ಕನ್ನು ನೀಟಾಗಿ ಕಟ್ ಮಾಡ್ಕೋಬೇಕು. ಈ ರೀತಿ ನೆಕ್ಕನ್ನು ಕಟ್ ಮಾಡ್ಕೊಂಡು ಆದಮೇಲೆ ಡಾಟ್ಸ್ ಹತ್ರ ಒಂದು ನ್ಯಾಚನ್ನು ಹಾಕೋಬೇಕು. ಅದೇ ರೀತಿ ಈ ಸೈಜ್ ಹತ್ರ ನಾವೇನು ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ಲೊಂದು ನ್ಯಾಚನ್ನು ಹಾಕೋಬೇಕು. ಅದಾದಮೇಲೆ ನಾವು ಈ ಥರ ಕ್ರಾಸಲ್ಲಿ ಏನೊಂದು ಲೈನನ್ನು ಹಾಕೊಂಡಿದ್ದೀವಿ ಅದನ್ನು ಕಟ್ ಮಾಡಿ ತೆಗಿಬೇಕು. ಈಗ ನೋಡಿ, ನಮ್ಮ ಓವರ್ ಆಲ್ ಬ್ಯಾಕ್ ಪಾರ್ಟ್ ಕಟ್ಟಿಂಗ್ ಆಗಿದೆ, ತುಂಬಾ ಚೆನ್ನಾಗಿ ಬಂದಿದೆ ಇದು. ಅದೇ ರೀತಿ ನಾವೀಗ ಫ್ರಂಟ್ ಪಾರ್ಟ್ ಕಟ್ಟಿಂಗನ್ನು ಮಾಡೋಣ. ಫ್ರಂಟ್ ಪಾರ್ಟ್ ಕಟ್ಟಿಂಗಲ್ಲಿ ನಾನು ಆಲ್ರೆಡಿ ಹೇಳಿರೋ ಹಾಗೆ ಚೆಸ್ಟ್ ಆ್ಯಂಡ್ ವೆಸ್ಟ್ ಹತ್ರ ಎರಡೂ ಕಡೆ ಬ್ಯಾಕ್ ಪಾರ್ಟ್ಗಿಂತ 3/4 ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋಬೇಕು. ಎರಡೂ ಕಡೆ 3/4 ಇಂಚು ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಮಾರ್ಜಿನ್ಗೆ ಸಹ ಎರಡೂ ಕಡೆ 2 ಇಂಚು ಮಾರ್ಕ್ ಮಾಡ್ಕೋಬೇಕು. ಈ ರೀತಿ ಮಾರ್ಜಿನನ್ನು ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಚೆಸ್ಟ್ ವೆಸ್ಟ್ ಎರಡೂ ಕಡೆ ಸ್ಟ್ರೇಟ್ ಲೈನ್ ಹಾಕಿ ಸೇರಿಸ್ಕೋಬೇಕು. ನೋಡಿ, ಇದಾದಮೇಲೆ ಇನ್ನು ನೆಕ್ ಪಾರ್ಟಿಗೆ ಬರೋಣ. ನಾವು ಆಲ್ರೆಡಿ ನಾವು ಹಿಂದ್ಗಡೆ 2 ಇಂಚಿಗೆ ಮಾರ್ಕ್ ಮಾಡ್ಕೊಂಡಾಗೆ ಇಲ್ಲಿಯೂ ಸಹ 2 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇನ್ನು ನೆಕ್ ಲೆಂತ್ ಬಂದು ನಮಗೆ 7 ಇಂಚ್ ಬೇಕು. ಆಲ್ರೆಡಿ ನಾವು ಅಲ್ಲಿ 1/2 ಇಂಚನ್ನು ಕ್ರಾಸ್ ಕಟ್ಟಿಂಗನ್ನು ಕೊಟ್ಟಿರೋದ್ರಿಂದ ಒಂದು 1/2 ಇಂಚ್ ಮೇಲಕ್ಕೆ ಇಟ್ಕೊಂಡು 7 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನಿಮಗೆ ಬೇಕಿದ್ರೆ 6.5 ಬೇಕಂದರೆ ನೀವು ಅಲ್ಲಿಗೆ ಮಾರ್ಕ್ ಮಾಡ್ಕೋಬಹುದು. ಅದೇ ರೀತಿ ವಿಡ್ತ್ ಬಂದು 2.5 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಒಂದು ಬಾಕ್ಸ್ ಶೇಪನ್ನು ಡ್ರಾ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ನಾನು ಕರ್ವ್ ಶೇಪನ್ನು ಕೊಡ್ತಾ ಇದ್ದೀನಿ. ನೆಕ್ ಕರ್ವನ್ನು ಈ ರೀತಿ ಮಾರ್ಕ್ ಮಾಡಿಕೊಂಡು ನೆಕ್ ಮಾರ್ಕಿಂಗನ್ನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಇನ್ನು ಆರ್ಮೋಲ್ ಶೇಪ್ ಮಾರ್ಕಿಂಗ್. ಸೊ ಆರ್ಮೋಲ್ ಶೇಪ್ ಮಾಡುವಾಗ ನಾವು ಇಲ್ಲೇನು ಮಾಡಬೇಕು, ಬ್ಯಾಕ್ಗಿಂತ ಒಂದು 1/2 ಇಂಚು ಕಮ್ಮಿ ಅಂತಂದರೆ 4.25 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ ವಿಡ್ತ್ ಸೈಡಲ್ಲಿ. ಇನ್ನು ಡೌನಲ್ಲಿ ಆರ್ಮೋಲ್ ಡೌನಲ್ಲಿ ಸೇಮ್ ಆ್ಯಸ್ ವೆಲ್ ಆಸ್ 5.25 ಇಂಚನ್ನು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಒಂದು 3/4 ಇಂಚಿಗೆ ಒಂದು ಮಾರ್ಕನ್ನು ಮಾಡಿಕೊಂಡು ಒಂದು ಬಾಕ್ಸ್ ಶೇಪನ್ನು ಡ್ರಾ ಮಾಡ್ತಾ ಇದ್ದೀನಿ. ಈ ರೀತಿ ಬಾಕ್ಸ್ ಶೇಪನ್ನು ಡ್ರಾ ಮಾಡಿ ಆದಮೇಲೆ ಈಗ ನಾವು ಆರ್ಮೋಲ್ ಕರ್ವನ್ನು ಡ್ರಾ ಮಾಡಬೇಕು. ಈ ರೀತಿ ಆರ್ಮೋಲ್ ಕರ್ವನ್ನು ಪ್ರೊಸೀಜರ್ ಆಗಿ ಹೇಗೆ ಡ್ರಾ ಮಾಡಬೇಕು ಅನ್ನೋದನ್ನು ನಾನೊಂದು ಕಂಪ್ಲೀಟ್ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಕೊಳ್ಳಿ. ಅದಾದಮೇಲೆ ಬೆಲ್ಟ್ ಮಾರ್ಕಿಂಗ್. ಇಲ್ಲಿ ಏನು ಮಾಡಬೇಕು, ನಾವು 4 ಇಂಚಿಗೆ ಒಂದು ಮಾರ್ಕಿಂಗನ್ನು ಮಾಡ್ಕೋಬೇಕು. ಅದೇ ರೀತಿ ಈ ಸೈಡ್ 3 ಇಂಚಿಗೆ ಒಂದು ಮಾರ್ಕಿಂಗನ್ನು ಮಾಡ್ಕೋಬೇಕು. ಬಿಗಿನರ್ಸಿಗೆ ಹೆಲ್ಪ್ಫುಲ್ ಆಗಲಿ ಅಂತ ನಾನು ಏನು ಹೇಳ್ತೀನಿ, ಈ ರೀತಿ 3 ಇಂಚಿಗೆ ಸ್ಟ್ರೇಟ್ ಲೈನನ್ನು ಡ್ರಾ ಮಾಡಿಕೊಂಡು ಇವಾಗ ಏನು ಮಾಡಬೇಕು, ನೀವು ಇಲ್ಲಿಂದ 4 ಇಂಚಿಗೆ ಡಾಟ್ಸ್ ಮಾರ್ಕನ್ನು ಮಾಡ್ಕೋಬೇಕು. ಈ ರೀತಿ 4 ಇಂಚಿಗೆ ಡಾಟ್ಸ್ ಮಾರ್ಕನ್ನು ಮಾಡ್ಕೊಂಡಾದ್ಮೇಲೆ ಆ ಕಡೆ ಈ ಕಡೆ 1 ಇಂಚನ್ನು ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಈಗ ಈ ಇಂಚ್ ಮಾರ್ಕಿಂಗಿಂದ ಸ್ಲೈಟ್ ಆಗಿ ಶೇಪ್ ಬೆಲ್ಟ್ಗೋಸ್ಕರ ಕರ್ವ್ ಶೇಪನ್ನು ಮಾರ್ಕ್ ಮಾಡ್ಕೋಬೇಕು. ಸ್ಲೈಟ್ ಕರ್ವ್ ಶೇಪ್ ಮಾರ್ಕ್ ಮಾಡ್ಕೊಂಡು ಆದಮೇಲೆ ನೀವು ಈ 4 ಇಂಚಿಂದ ಮೇಲ್ಗಡೆಗೆ 3 ಇಂಚಿನವರೆಗೂ ಒಂದು ಸ್ಟ್ರೇಟ್ ಲೈನನ್ನು ಮೇನ್ ಡಾಟಿಗೋಸ್ಕರ ಮಾರ್ಕ್ ಮಾಡಿಕೊಂಡು ಆ ಕಡೆ 1 ಇಂಚು ಈ ಕಡೆ 1 ಇಂಚ್ ಲೈನನ್ನು ಈ ರೀತಿ ನೀಟಾಗಿ ಸೇರಿಸ್ಕೋಬೇಕು. ಇನ್ನು ನೋಡಿ, ಈ ಥರ ಶೇಪ್ ಬೆಲ್ಟನ್ನು ನೀಟಾಗಿ ಈ ಫ್ರಂಟ್ ಪಾರ್ಟಿಂದ ಸಪ್ರೇಟ್ ಮಾಡಬೇಕು. ಇಲ್ಲಿಂದ ನೀಟಾಗಿ ಕಟ್ ಮಾಡಿ ತೆಗಿಬೇಕು. ನೋಡಿ, ಈ ರೀತಿ ನೀಟಾಗಿ ಕಟ್ ಮಾಡಿ ತೆಗೆದ ಮೇಲೆ ನಾವು ಏನು ಮಾಡಬೇಕು, ಇನ್ನು
ಇಲ್ಲಿಂದ 1/2 ಇಂಚಿಗೆ ಒಂದು ಮಾರ್ಕಿಂಗನ್ನು ಮಾಡಿಕೊಂಡು ಇಲ್ಲಿಯೂ ಸಹ ಒಂದು ಸ್ಲೈಟ್ಲಿ ಕರ್ವ್ ಶೇಪನ್ನು ಕೊಡಬೇಕು. ಇದೆಲ್ಲ ತುಂಬ ಯೂಸ್ಫುಲ್ ಟ್ರಿಕ್ಸು, ಗಮನದಲ್ಲಿಡಬೇಕು. ಅದೇ ರೀತಿ ಇಲ್ಲಿಯೂ ಸಹ 1/4 ಇಂಚನ್ನು ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಸ್ಟ್ರೇಟ್ ಲೈನನ್ನು ಡ್ರಾ ಮಾಡ್ಕೋಬೇಕು ಡಾಟ್ ಪಾಯಿಂಟ್ವರೆಗೆ. ಈ ರೀತಿ ಡಾಟ್ ಪಾಯಿಂಟ್ವರೆಗೆ ಸ್ಟ್ರೇಟ್ ಲೈನನ್ನು ಡ್ರಾ ಮಾಡಿಕೊಂಡು ಸುತ್ತಲೂ ನಾವು ಕಟ್ ಮಾಡಿ ತೆಗಿಬೇಕು. ಸೊ ಇಲ್ಲಿ ನೆಕ್ಕನ್ನು ಸಹ ಕಟ್ ಮಾಡಿ ತೆಗಿಬೇಕು. ನೋಡಿ, ಈ ರೀತಿ ಕಟ್ ಮಾಡಿ ತೆಗಿಬೇಕು. ಈ ರೀತಿ ಕಟ್ ಮಾಡಿ ತೆಗೆದಾದ್ಮೇಲೆ ನಾನು ನೋಡಿ ಇಲ್ಲಿ ಸೈಡಲ್ಲಿ ನಾನು ಕಟ್ಟಿಂಗನ್ನು ಇನ್ನೂ ಮಾಡಿಲ್ಲ. ಇಲ್ಲೇನು ಮಾಡಬೇಕು ನೀವು ಅಂತಂದರೆ ಒಂದು 1/2 ಇಂಚು ಎಕ್ಸ್ಟ್ರಾ ಇಲ್ಲಿಂದ ಕೆಳಗಡೆ ಮಾರ್ಕಿಂಗನ್ನು ಮಾಡಿಕೊಂಡು ಅಲ್ಲಿಂದ ಮತ್ತೆ ಒಂದು ಸ್ಲ್ಯಾಂಟಿಂಗ್ ಲೈನನ್ನು ಡ್ರಾ ಮಾಡಿ ಈಗ ಅದನ್ನು ನೀಟಾಗಿ ಕಟ್ ಮಾಡಿ ತೆಗಿಬೇಕು. ನೋಡಿ, ಇಲ್ಲಿಗೆ ನೀಟಾಗಿ ಕಟ್ ಮಾಡಿ ತೆಗೆದಿದ್ದೀನಿ. ಶೇಪ್ ಬೆಲ್ಟ್ ಮತ್ತು ಫ್ರಂಟ್ ಪಾರ್ಟನ್ನು ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಈಗ ಹುಕ್ಪಟ್ಟಿ ಕಾಜಾಪಟ್ಟಿ ಕಡೆ ಎಕ್ಸಾಕ್ಟ್ 1/2 ಮಾರ್ಕ್ ಮಾಡಿಕೊಂಡು ಡಾಟ್ ಮಾರ್ಕನ್ನು ಮಾಡ್ಕೋಬೇಕು. 2.5 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಒಂದು ಡಾಟ್ ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. ಅದಾದ ನಂತರ ಆಚೆ ಈಚೆ ಒಂದು 1/4 ಇಂಚ್ವರೆಗೆ ಡ್ರಾನ ಮಾಡ್ಕೊಂಡಿದ್ದೀನಿ. ಸ್ಲ್ಯಾಂಟಿಂಗ್ ಲೈನನ್ನು ಡ್ರಾ ಮಾಡ್ಕೊಂಡಿದ್ದೀನಿ. ಇದಾದ ನಂತರ ನೋಡಿ, ಈ ಡಾಟನ್ನು ಹಾಕುವಾಗ ಈ ರೀತಿ ಎಕ್ಸಾಕ್ಟಾಗಿ ಇಲ್ಲಿಂದ 3.5 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೋಬೇಕು. ಅದಾದ ನಂತರ ಆಚೆ ಮತ್ತು ಈಚೆ 1/4 ಇಂಚುಗೆ ಒಂದು ಮಾರ್ಕನ್ನು ಮಾಡ್ಕೋಬೇಕು. ಆ್ಯಕ್ಚುಲಿ ಅದು 4 ಗೆರೆಯಷ್ಟು ಇರಬೇಕು. ಅಲ್ಲಿಂದ ಈ ರೀತಿ ಸ್ಲ್ಯಾಂಟಿಂಗ್ ಲೈನನ್ನು ಡ್ರಾ ಮಾಡ್ಕೊಳ್ಳಿ. ಅದಾದಮೇಲೆ ಇನ್ನು ನಮ್ಮ ಕೊನೆಯ ಮಾರ್ಕಿಂಗ್ ಬಂದು ಡಾಟು ಇಲ್ಲಿಂದ 1.5 ಇಂಚ್ ಇರಬೇಕು. ಹಾಗೆ ಇದು ಇದೇ ರೀತಿ ಸ್ಟ್ರೇಟ್ ಆಗಿರಬೇಕು. ಇಲ್ಲಿ ಒಂದು ಮಾರ್ಕಿಂಗನ್ನು ಮಾಡಿಕೊಂಡು ಈ ರೀತಿ ಕ್ರಾಸ್ ಆಗಿ ಒಂದು ಲೈನನ್ನು ಡ್ರಾ ಮಾಡ್ಕೊಳ್ಳಿ. ಇಲ್ಲಿಯೂ ಸಹ ನೀವು 1/4 ಇಂಚಿಗೆ ಆ ಕಡೆ ಈ ಕಡೆ 2 ಲೈನನ್ನು ಡ್ರಾ ಮಾಡ್ಕೊಳ್ಳಿ. ಅದೇ ರೀತಿ ಹುಕ್ಪಟ್ಟಿ ಕಾಜಾಪಟ್ಟಿ ಕಡೆ ಒಂದು 1/4 ಇಂಚು ಮಾರ್ಕಿಂಗನ್ನು ಮಾಡಿಕೊಂಡು ಈ ರೀತಿ ಕ್ರಾಸ್ ಲೈನನ್ನು ಡ್ರಾ ಮಾಡ್ಕೋಬೇಕು. ಈ ರೀತಿ ಕ್ರಾಸ್ ಲೈನನ್ನು ಡ್ರಾ ಮಾಡಿಕೊಂಡು ಅದನ್ನು ಕಟ್ ಮಾಡಿ ತೆಗೆದ ಮೇಲೆ ಎಲ್ಲಿ ಎಲ್ಲ ಡಾಟ್ಸ್ಗಳಿದೆ ಅಲ್ಲ, ಆ ಡಾಟ್ಸ್ ಹತ್ರ ಹಾಗೆ ಮಾರ್ಜಿನ್ಸ್ ಹತ್ರ ನ್ಯಾಚ್ಗಳನ್ನು ಹಾಕೋಬೇಕು. ಈ ಥರ ನ್ಯಾಚ್ಗಳನ್ನು ಹಾಕೊಂಡು ಆದಮೇಲೆ ನಮ್ಮ ಬ್ಲೌಸ್ ಕಟಿಂಗ್ ಕಂಪ್ಲೀಟ್ ಆಗಿದೆ. ಇದೇ ರೀತಿ ಇನ್ ಡೀಟೇಲ್ ಆಗಿರೋ ಯೂಸ್ಫುಲ್ ವೀಡಿಯೋಸನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ. ಐ ಹೋಪ್ ಬಿಗಿನರ್ಸಿಗೆ ಆ ವೀಡಿಯೋಸು ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಡೋಂಟ್ ಫಾರ್ಗೆಟ್ ಟು ವಾಚ್ ದೋಸ್ ವೀಡಿಯೋಸ್ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ವೀಡಿಯೋಸ್ನ ನೋಡಿ ಕಟಿಂಗ್ ಆ್ಯಂಡ್ ಸ್ಟಿಚಿಂಗನ್ನು ಕಲ್ತ್ಕೊಂಡು ನೀವು ಕೂಡ ಪರ್ಫೆಕ್ಟ್ ಆ್ಯಂಡ್ ಪ್ರೊಫೆಷ್ನಲ್ ಡಿಸೈನರ್ ಆಗಿ ಅಂತ ಆಶಿಸ್ತಾ ಎಲ್ಲರಿಗೂ